ದಿನಾಂಕ 28 ಜನವರಿ 2024ರಂದು ಚಿತ್ರದುರ್ಗದಲ್ಲಿ ಒಂದು ಐತಿಹಾಸಿಕ ಸಮಾವೇಶ ನಡೀತಾ ಇದೆ. ಆ ಸಮಾವೇಶ ದಲಿತರು, ಶೋಷಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಆದಿವಾಸಿಗಳು, ಈ ದೇಶದಲ್ಲಿರ್ತಕ್ಕಂಥ ಈ ಜನಾಂಗಕ್ಕೂ ಸಹಿತ ಸೌಲಭ್ಯಗಳಾಗಬೇಕು. ಶಿಕ್ಷಣ, ನೌಕರಿ, ಇನ್ನಿತರ ಸರ್ಕಾರದ ಸೌಲಭ್ಯಗಳು ಸಿಗಬೇಕಂತಂದರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಜನಸಂಖ್ಯೆ ಎಷ್ಟಿದೆ, ಯಾವ ಜನಸಂಖ್ಯೆ ಎಷ್ಟಿದೆ ಅನ್ನೋದೊಂದು ಬಿಡುಗಡೆ ಆಗಬೇಕು. ಇದು ಬಿಡುಗಡೆ ಆಗಬೇಕಂತ ಹೇಳಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಇದ್ದಾಗ 2018ರವರೆಗೆ ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳಲ್ಲಿ 1,60,000 ಜನ ಸರ್ಕಾರಿ ಅಧಿಕಾರಿಗಳನ್ನು, ಶಿಕ್ಷಕರುಗಳನ್ನು ತಗೊಂಡು ಅವರಿಗೆ ಈ ಒಂದು ಸರ್ವೆ ಮಾಡ್ಲಿಕ್ಕೆ ಹೇಳಿದರು. ಯಾವ ಊರಲ್ಲಿ, ಯಾವ ಮನೆಯಲ್ಲಿ, ಯಾವ ಸಮಾಜ ಜನ ಎಷ್ಟಿದ್ದಾರೆ, ಆ ಸಮಾಜ ಜನ ಎಷ್ಟು ಅಭ್ಯಾಸ ಮಾಡಿದ್ದಾರೆ, ಎಷ್ಟು ಜನ ನೌಕರಿ ಒಳಗಿದ್ದಾರೆ, ಆರ್ಥಿಕ ಪರಿಸ್ಥಿತಿ ಏನದ, ಅವ್ರ ಸಾಮಾಜಿಕ ಸ್ಥಿತಿ ಏನದ ಅನ್ನೋದು ಸರ್ವೆ ಮಾಡಂತ ಮಾಡಿದರು. 2018 ಪೀರಿಯಡ್ದಲ್ಲಿ ಬಿಡುಗಡೆ ಮಾಡ್ತಿದ್ರು. ಅದರ 3-4 ತಿಂಗಳ ಮೊದಲೇ ಇರ್ಲಿಕ್ಕೆ ಚುನಾವಣೆಗಳು ಬಂದು ಕೋಡ್ ಆಫ್ ಕಂಡಕ್ಟ್ ಬಂದ ತಕ್ಷಣ ಸ್ಟಾಪ್ ಆಯಿತು. ಆಗಿನ ಮೇಲೆ ಮುಂದೆ ಎಲೆಕ್ಷನ್ ಆಯಿತು. ಎಲೆಕ್ಷನ್ ಆಗಿನ ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಆದರು. ನಂತರ ಅವ್ರು ಹೋಗಿದ ಮೇಲೆ 3-4 ಮಂತ್ರಿಗಳು, ಯಡಿಯೂರಪ್ಪರು, ಶೆಟ್ಟರು, ಇವರೆಲ್ಲರೂ ಮುಖ್ಯಮಂತ್ರಿಗಳಾಗಿ ಅದು ಬಿಡುಗಡೆ ಮಾಡಲಿಲ್ಲ. ಈಗ 18ರಲ್ಲಿ ಚುನಾವಣೆ ಆಗಿದ ಮೇಲೆ ಮತ್ತೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯರು ಆಗಿದ ಮೇಲೆ ಈಗ ಆ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಅವ್ರು ತಯಾರಿ ಮಾಡ್ತಾಯಿದ್ರು. ಅದಕ್ಕೆ ಸ್ವಲ್ಪ ಅಪಸ್ವರಗಳು ಬರ್ತಾವೆ, ಎಲ್ಲ ಕಡೆ ಅಪಸ್ವರ ಬರ್ತಾವೆ. 100% ನಂಬರ್ ಇರಲ್ಲ, 36 ನಂಬರ್ಕರ ಐತೆ. ಅದ್ರಾಗ ಎಲ್ಲರೂ ಏನು ಮಾಡಿದ್ರು, ಕೆಲವೊಂದು ಜನ ಅದು ವರದಿ ಬಿಡುಗಡೆ ಆಗಬಾರ್ದು, ಅದು ವರದಿ ಅದು ನಿಖರವಾಗಿ ಮಾಡಿಲ್ಲ, ನಾವು ಇಲ್ಲೇ ಅಮೃತ ಚಿಂಚೋಳಿಯಲ್ಲಿ ನಿಂತು ನಿಖರವಾಗಿಲ್ಲ ಅಂತ ಹೇಳಿದ್ರೆ ಗಾಳ್ಯಾಗ ಬಂದು ಹೊರದಂಗೆ ಆಗ್ತದೆ. ಬಿಡುಗಡೆ ಆಗಿದ ಮೇಲೆ ಚಿಮ್ಕೋಡ್ದಾಗ ಈ ಊರಾಗ ಬಂದಿಲ್ಲ ಅಂತಿತ್ತು ಅಂದ್ರೆ ಅದು ಸರ್ವೆ ಮಾಡ್ಲಿಕ್ಕೆ ಆಗ್ತದೆ. 2018ರಿಂದ ಮತ್ತೀಗ ಸರ್ವೆ ಮಾಡಿಸಲಿ. ಆದರೆ 13ರಿಂದ ಬಂದಂಥ ಸಂದರ್ಭದಲ್ಲಿ ಸುಮ್ಮನೆ ನಾವು ಹೇಳ್ತೇವೆ ನಾವು 40% ಇದ್ದೀವಿ, ಮತ್ತೊಬ್ಬರನ್ನ 50% ಇದ್ದೀವಿ. ಕರ್ನಾಟಕ ಜನಸಂಖ್ಯೆ 6 ಕೋಟಿ ಚಿಲ್ಲರದ್ದು 7 ಕೋಟಿ ಇರ್ಬೋದು. ನಾವು 50, 30, 40 ಅಂದ್ರೆ 15-20 ಕರೋಡ್ ಆಗ್ಲತ್ತು ಎಲ್ಲಿಂದ ತರ್ತೀವಿ? ಅದಕ್ಕೆ ಬಿಡುಗಡೆ ಮಾಡಿದ್ರೆ ಎಷ್ಟು ಜನಸಂಖ್ಯೆ ಅದ, ಜನಸಂಖ್ಯೆ ಎಷ್ಟು ಅದಂಬದಾಗ್ಯದ, ಅದ್ರಾಗ ಓದ್ಯಾರ ಎಷ್ಟು, ಹೆಣ್ಮಕ್ಳು ಎಷ್ಟು ಜನ ಓದ್ಯಾರ, ಬರ್ತದ ಪರಿಸ್ಥಿತಿ ಯಾವ ನಮ್ಮದಾಗಿದ್ದಾರ ಅಂಥವ್ರಿಗೆ ಕುಂತಿದ್ದವರಿಗೆ ಸಹಾಯ ಮಾಡ್ಲಿಕ್ಕೆ ಬಡಿಗೆ ಕೊಡ್ಬೇಕು ಅನ್ನೋದಕ್ಕೆ ಸಿದ್ದರಾಮಯ್ಯವರು ಬಡತನದ ಅತ್ಯಂತ ನೋಡಿರ್ತಕ್ಕಂಥ ಬಳಗ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನೋದು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಆಸೆ ಇತ್ತು, ಯಾವ ಅಣ್ಣ ಬಸವಣ್ಣವರ ಆಸೆ ಇತ್ತು, ಸರ್ವ ಜನಾಂಗಕ್ಕೆ ಅನುಕೂಲ ಆಗಬೇಕನ್ನೋದು ಆ ವರದಿ ಬಿಡುಗಡೆ ಮಾಡಬೇಕನ್ನೋ ಒಂದು ಕಾರ್ಯಕ್ರಮ ಮಾಡಬೇಕಂತ ಮಾಡಿದಕ್ಕೆ ಕೆಲವೊಂದು ಜನ ವಿರೋಧ ಮಾಡಿದರು. ಅದಕ್ಕೆ ಇದು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಅವರಿಗೆ ಮನವಿ ಮಾಡಲಿಕ್ಕೆ ಸುಮಾರು 8-10 ಲಕ್ಷ ಜನ ಚಿತ್ರದುರ್ಗದಲ್ಲಿ ಸೇರ್ತಾ ಇದೆ ಅಂತ ಹೇಳಿ, ಇಲ್ಲಿ ಬೀದರ್ದಲ್ಲಿ ರಹೀಮ್ ಖಾನ್ ಸಾಹೇಬರು ಪಾಪ ಚೆನ್ನಾಗಿ ಇದು ಮಾಡಿಕೊಂಡು ಬಸ್ಗಳ ವ್ಯವಸ್ಥೆ ಮಾಡಿ ಬಂದದ್ದು ತೊಂದರೆ ಆಗಬಾರ್ದು, ಊಟ ಸರಿಯಾಗಿ ಆಗಬೇಕು, ನೀರಿನ ಬಾಟಲ್ ಇಡಬೇಕು, ಇದು ಅನುಕೂಲ ಆಗ್ತಕ್ಕಂಥ ಕೆಲಸ ರಹೀಮ್ ಖಾನ್ರು ಮಾಡಿರ್ತಕ್ಕಂಥ ಶುಭ ಅವರಿಗೆ ಅನಂತ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಈ ವರದಿ ಬಿಡುಗಡೆ ಮಾಡಬೇಕು.